ಶ್ವಾನಗಳು ಯಾವಾಗಲೂ ಆಕ್ರಮಣಕಾರಿಯಲ್ಲ. ನಟಿ ರಮ್ಯಾ ನಾಯಿ ಪ್ರೀತಿಯನ್ನ ಇಲ್ಲಿ ತೋರಿಸಿದ್ದಾರೆ. ಶ್ವಾನಗಳು ಆಕ್ರಮಣಕಾರಿಯಲ್ಲ, ನಟಿ ರಮ್ಯಾ ನಾಯಿ ಪ್ರೀತಿ. ನಟಿ ರಮ್ಯಾರಿಂದ ಮತ್ತೊಂದು ವಿಡಿಯೋ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಪುಟ್ಟ ಬಾಲಕಿ ಜೊತೆ ನಾಯಿಗಳ ಆಟದ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಾಯಿಗಳು ಆಕ್ರಮಣಕಾರಿ ಅಲ್ಲ ಅನ್ನುವಂತಿರೋ ವಿಡಿಯೋ ಇದು. ನಾಯಿಗಳನ್ನ ಶೆಲ್ಟರ್ಗೆ ಹಾಕುವ ನಿರ್ಧಾರಕ್ಕೆ ನಟಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದ ಅಭಿಪ್ರಾಯ ಪ್ರಶ್ನೆ ಮಾಡಿದ್ದ ನಟಿ, ಮನುಷ್ಯನ ಮನಸ್ಸು ಅರ್ಥವಾಗಲ್ಲ ಎಂದಿದ್ದ ನಟಿ ರಮ್ಯಾ. ನಾಯಿಗಳ ಆತ್ಮೀಯತೆ ವಿಡಿಯೋ ಶೇರ್ ಮಾಡಿರುವಂತ ರಮ್ಯಾ, ಶ್ವಾನಗಳು ಯಾವಾಗಲೂ ಆಕ್ರಮಣಕಾರಿಯಲ್ಲ, ಅವುಗಳ ಪ್ರೀತಿ ದೊಡ್ಡದಾಗಿರುತ್ತೆ. ಅಂದ್ರೆ ಒಂದು ಬೀದಿ ನಾಯಿಗಳ ಜೊತೆ ಒಂದು ಪುಟ್ಟ ಬಾಲಕಿ ಅಲ್ಲಿ ಆಟವಾಡ್ತಾ ಇರೋದನ್ನ, ಅಂದ್ರೆ ಅವುಗಳಿಗೆ ತಿಂಡಿ ಕೊಡ್ತಾ ಆಟವಾಡುತ್ತಿರೋದನ್ನ ವಿಡಿಯೋನ ಪೋಸ್ಟ್ ಮಾಡಿ, ಅವು ಯಾವತ್ತೂ ಆಕ್ರಮಣಕಾರಿ ಅಲ್ಲ, ಅವುಗಳ ಪ್ರೀತಿ ದೊಡ್ಡದು. ಅವುಗಳನ್ನ ಈಗಾಗಲೇ ಏನು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ, ಅಂದ್ರೆ ನಾಯಿಗಳನ್ನ, ಬೀದಿ ನಾಯಿಗಳನ್ನ ಹಿಡಿದು ಶೆಲ್ಟರ್ಲಿ ಹಾಕಿ ಅವುಗಳಿಗೆ ಅಂದ್ರೆ ಅಲ್ಲೇ ಇಡುವಂತ ಕ್ರಿಯೆನ, ಅಂದ್ರೆ ಈ ಒಂದು ಪ್ರಕ್ರಿಯೆನ ಅಲ್ಲಿ ಸರ್ಕಾರ ಇದೀಗ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ನಟಿ ರಮ್ಯಾ, ಇದು ಯಾವತ್ತೂ ಆಕ್ರಮಣಕಾರಿ ಅಲ್ಲ, ಪ್ರೀತಿಯನ್ನ ಕೊಟ್ಟರೆ ಅದಷ್ಟೇ ಪ್ರೀತಿಯನ್ನ, ಅಷ್ಟೇ ಕಾಳಜಿಯನ್ನ ನಾಯಿ ಕೂಡ ಕೊಡುತ್ತೆ. ಹೀಗಾಗಿ ಈ ರೀತಿಯಾಗಿ ಅವುಗಳನ್ನ ಶೆಲ್ಟರ್ಗೆ ಹಾಕೋದು ಸರಿಯಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಈಗ ಅಲ್ಲಿ ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ವಿ, ಆ ಒಂದು ಪುಟ್ಟ ಬಾಲಕಿ ಬೀದಿ ನಾಯಿಗಳ ಜೊತೆ ಆಟವನ್ನ ಆಡ್ತಾ ಇದ್ದಾಳೆ. ಅಂದ್ರೆ ನಾಯಿಗಳಿಗೆ ತಿಂಡಿಯನ್ನ ಕೊಡ್ತಾ ಅಲ್ಲಿ ಆಟವನ್ನ ಆಡ್ತಾ ಇರುವಂತದ್ದು. ಈ ಒಂದು ವಿಡಿಯೋವನ್ನ ಪೋಸ್ಟ್ ಹಾಕಿ ಹರಿಬಿಟ್ಟು ಇದ್ರ ಬಗ್ಗೆ ಅಲ್ಲಿ ನಾಯಿಗಳ ಬಗ್ಗೆ ಮಾತನಾಡಿದ್ದಾರೆ. ನಾಯಿ ಪ್ರೀತಿ ಯಾವತ್ತೂ ಆಕ್ರಮಣಕಾರಿ ಆಗಲ್ಲ, ಅದು ಯಾವತ್ತೂ ಆಕ್ರಮಣ ಮಾಡೋಕ್ಕೆ ಅಂತಾನೆ ಇರೋದಿಲ್ಲ. ಅದು ಪ್ರೀತಿಯನ್ನ ತೋರಿಸಿದ್ರೆ ಅದು ಸಹಿತ ಪ್ರೀತಿಯನ್ನ ತೋರಿಸುತ್ತೆ. ನೀವು ಕಲ್ಲು ಹೊಡೆಯೋದು ಇನ್ನೊಂದು ದೊಣ್ಣೆಯಿಂದ ಹೊಡೆಯೋದು ಅಂತ ಮಾಡಿದ್ರೆ ಅದು ನಿಮಗೆ ಆಕ್ರಮಣಕ್ಕೆ ಮುಂದಾಗುತ್ತೆ. ಅಂದ್ರೆ ನೀವು ಹೇಗೆ ಅದಕ್ಕೆ ಟ್ರೀಟ್ ಮಾಡ್ತೀರಾ ಅದು ಹಾಗೆ ಟ್ರೀಟ್ ಮಾಡುತ್ತೆ. ಅದು ಯಾವತ್ತೂ ಆಕ್ರಮಣಕಾರಿ ಅಲ್ಲ. ಮನುಷ್ಯನ ಮನಸ್ಸು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಅರ್ಥನೇ ಆಗೋದಿಲ್ಲ. ಈ ರೀತಿಯಾಗಿ ನಾಯಿಗಳ ಮೇಲೂ ಕೂಡ ಈ ರೀತಿಯಾಗಿ ಅವುಗಳನ್ನ ತೆಗೆದುಕೊಂಡು ಹೋಗಿ ಬಂಧನ ಮಾಡುವಂಥದ್ದು, ಶೆಲ್ಟರ್ಗೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅನ್ನುವಂಥದ್ದು ರಮ್ಯಾ ಅವರ ಮಾತು. ಹೀಗಾಗಿ ಈ ಒಂದು ವಿಡಿಯೋವನ್ನ ಹರಿಬಿಟ್ಟು ಈ ರೀತಿಯಾಗಿ ಬಾಲಕಿಯ ಒಂದು ಜೊತೆ ಆಟವಾಡ್ತಾ ಇರುವಂಥ ನಾಯಿಗಳ ಒಂದು ವಿಡಿಯೋವನ್ನ ಹರಿಬಿಟ್ಟು ಇದರ ಬಗ್ಗೆ ಅಲ್ಲಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನಾಯಿ ಪ್ರೀತಿ ಯಾವತ್ತು, ಅಂದ್ರೆ ನಾಯಿಗಳು ಯಾವತ್ತು ಆಕ್ರಮಣ ಮಾಡೋಕೆ ಅಂತ ಇರೋದಿಲ್ಲ. ಅವುಗಳು ಪ್ರೀತಿ ತೋರಿಸಿದ್ರೆ ಅವುಗಳು ನಿಮಗೆ ಪ್ರೀತಿಯನ್ನ ತೋರಿಸುತ್ತೆ, ಕಾಳಜಿ ತೋರಿಸಿದ್ರೆ ಅವು ಕಾಳಜಿಯನ್ನ ತೋರಿಸುತ್ತೆ. ಹೀಗಾಗಿ ಅವುಗಳನ್ನ ಏನು ನಿರ್ಧಾರವನ್ನ ತಗೊಂಡಿದೆಯೋ ಈಗ ಸರ್ಕಾರನ, ಬೀದಿ ನಾಯಿಗಳನ್ನ ಹಿಡಿದು ಶೆಲ್ಟರ್ಗೆ ಹಾಕುವಂಥದ್ದು, ಇದಕ್ಕೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಈಗಾಗಲೇ ರಮ್ಯಾ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟು, ಅಂದ್ರೆ ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಇದೀಗ ವಿಡಿಯೋ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಏನು ಒಂದು ಸಂದೇಶವನ್ನ ಕೊಡೋಕೆ ಮುಂದಾದ್ರು ಅಂತ? ಎಸ್ ವಂತ, ಈಗಾಗ್ಲೇನು ನಾಯಿ ಹಾವಳಿ ವಿಚಾರಕ್ಕೆ ಸಾಕಷ್ಟು ದಿನದ ಸುದ್ದಿಗಳು ಸದ್ದು ಮಾಡ್ತಾ ಇದಾವೆ. ಕಾರಣ ಅಂತಂದ್ರೆ ನಾಯಿಗಳು ಸಿಕ್ಕಲ್ಲಿ ಓಡಾಡುವಂತ ಜನರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದಾವೆ ಅಂತ ಹೇಳಿ ಈ ಹಿಂದೆ ಸಹ ನಾವು ರಾಯಚೂರಲ್ಲೂ ಸಹ ಈ ಒಂದು ವಿಚಾರವನ್ನ ನೋಡಿದ್ವಿ. ನಾಯಿ ಒಬ್ಬ ಮಹಿಳೆಯ ಮೇಲೆ ಸುಮಾರು 40 ಭಾಗಗಳಲ್ಲಿ ಕಚ್ಚಿರೋದನ್ನ ಸಹ ನಾವು ಈಗಾಗ್ಲೇ ನೋಡಿದ್ವಿ. ಅದೇ ರೀತಿಯಲ್ಲಿ ಈಗ ನಾಯಿ ವಿಚಾರ ಈಗ ಏನು ಕೋರ್ಟ್ ಮೆಟ್ಟಿಲೆಲ್ಲ ಸಹ ಏರಿತ್ತು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಒಂದು ಪೋಸ್ಟ್ ಬಂದಿತ್ತು, ಒಬ್ಬ ವ್ಯಕ್ತಿ ಸಾಮಾನ್ಯ ಮನುಷ್ಯ ಓಡಾಡುವಾಗ ಆತನ ಹಿಂದೆ 4-5 ನಾಯಿಗಳು ಏನು ದಾಳಿಯನ್ನ ಮಾಡೋದಕ್ಕೆ ಹೋಗಿರುವಂತ ವಿಡಿಯೋ ಸಹ ಈಗಾಗ್ಲೇ ಪೋಸ್ಟ್ ಆಗಿತ್ತು. ಅದಾದ ಬಳಿಕ ಏನು ಈಗ ಕೋರ್ಟ್ ಇಂದ ಏನೊಂದು ಆರ್ಡರ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಟಿಯು ತನ್ನ ಪೋಸ್ಟ್ ಅಲ್ಲಿ ಒಂದು ಅಕೌಂಟ್ ಅಲ್ಲಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ. ಅಂದ್ರೆ ಇದಕ್ಕೂ ಮೊದ್ಲೇನ್ ಹೇಳ್ತಾರೆ ಅಂದ್ರೆ ನಾಯಿಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು ಆಗಲ್ಲ ಎಂಬ ನ್ಯಾಯಾಲಯದ ಅಭಿಪ್ರಾಯ ಏನಿರುತ್ತೆ ಅದನ್ನ ಪ್ರಶ್ನೆ ಮಾಡಿ ರಮ್ಯಾ ಅವರು ಪ್ರಶ್ನೆ ಮಾಡಿದ್ರು. ಈಗ ಮತ್ತೊಂದು ಮಗು ನಾಯಿಗಳ ಜೊತೆಗೆ ಆಟವಾಡುವಂತಹ ವಿಡಿಯೋನ ತಮ್ಮ ಅಕೌಂಟ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕೊಂಡು ಅದರ ಪರವಾಗಿ ಈಗ ಅಂದ್ರೆ ನಾಯಿಗಳ ಜನರ ಮಧ್ಯೆ ಜೀವಿಸಕ್ಕೆ ಬಿಡಿ ಅನ್ನುವಂತ ಅರ್ಥದಲ್ಲಿ ಈಗ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಮುಂಚಿತವಾಗಿ ಹೀಗೆ ಮಾತಾಡಿರುವಂತಹ ರಮ್ಯಾ ಅವರು ಇದೀಗ, ಅಂದ್ರೆ ಪೋಸ್ಟ್ ಅನ್ನ ಮಾಡಿರುವಂತಹ ರಮ್ಯಾ ಅವರು ಇದೀಗ ಮತ್ತೆ ಈ ಅದರ ಪಾಸಿಟಿವ್ ಆಗಿ ಮಾತಾಡ್ತಾ ಇರೋದು ಎಲ್ಲ ಒಂದ್ ಕಡೆಗೆ ಏನು ಅವರನ್ನ ಫಾಲೋವರ್ಸ್ ಗಳಿಗೆ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ಈಗಂದ್ರೆ ಪ್ರಾಣಿಯು ಸಹ ಮನುಷ್ಯರೊಂದಿಗೆ ಜೀವಿಸುವುದಕ್ಕೆ ಬಿಡ್ಬೇಕು ಅನ್ನೋ ಆಂಗಲ್ ಅಲ್ಲಿ ಅವರು ಮಾತನಾಡಿರುವಂತದ್ದು. ಧನ್ಯವಾದಗಳು ಲಕ್ಷ್ಮಿ, ನಿಮ್ಮೆಲ್ಲ ಮಾಹಿತಿಗೆ.